ರೈತರು ಸಾಲಗಾರರಾಗಲು ಸರ್ಕಾರದ ನೀತಿಯೇ ಕಾರಣ ಎಂದು ಆರೋಪಿಸಿ ವಸೂಲಿಗೆ ಬರುವ ಅಧಿಕಾರಿಗಳಿಗೆ ಪ್ರವೇಶ ಕೊಡಬಾರದು ಎಂದು ನಿರ್ಣಯ ಕೈಗೊಳ್ಳಲಾಯಿತು. ಸಂಘದ ಅಧ್ಯಕ್ಷ ಪ್ರೊಫೆಸರ್ ನಂಜುಂಡಸ್ವಾಮಿ ನಿರ್ಣಯ ಮಂಡಿಸಿದಾಗ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ರೈತರು ಚಪ್ಪಾಳೆ ಮೂಲಕ ನಿರ್ಣಯವನ್ನು ಸ್ವಾಗತಿಸಿದರು. ಮುಂದುವರಿದ ದೇಶಗಳು ಸೃಷ್ಟಿಸಿರುವ ವಿಶ್ವ ವಾಣಿಜ್ಯ ಒಪ್ಪಂದದಿಂದ ಭಾರತ ಹೊರಬರಬೇಕು, ಮೊದಲ ಹಂತವಾಗಿ ಒಪ್ಪಂದದಿಂದ ಕೃಷಿ ವಲಯವನ್ನು ಹೊರಗಿಡಬೇಕು ಎಂದು ಆಗ್ರಹಿಸುವ ನಿರ್ಣಯವನ್ನು ಸಮಾವೇಶ ಅಂಗೀಕರಿಸಿತು. ಜನತೆಯೇ ಪರ್ಯಾಯ ಪರಿಹಾರಗಳನ್ನು ಕಂಡುಕೊಳ್ಳಲು ಆರಂಭಿಸಿರುವ ನೀರಾ ಚಳುವಳಿಗೆ ಗೌರವ ಕೊಡುವ ಸನ್ನಡತೆಯನ್ನು ಸರ್ಕಾರ ಪ್ರದರ್ಶಿಸಬೇಕು. ರಾಜ್ಯ ಸರ್ಕಾರ ಜೈವಿಕ ತಂತ್ರಜ್ಞಾನಗಳನ್ನು ಪೋಷಿಸಲು ಮಾಡುತ್ತಿರುವ ಪ್ರಯತ್ನಗಳನ್ನು ವಿರೋಧಿಸುವುದರ ಜೊತೆಗೆ ಇಂತಹ ಪ್ರಯತ್ನವನ್ನು ನಿರಂತರವಾಗಿ ವಿರೋಧಿಸಲು ಮುಂದಾಗಬೇಕು ಎಂದು ಸಮಾವೇಶ ಕರೆ ನೀಡಿತು. It's very clear that the reason for the suicide is the poverty of the farmer, the indebtedness of the farmer, which is being caused by governmental policy. The farmer is not responsible for it. But the system is such that the farmer doesn't feel that he is secure. There is a lack of social security related to the farmer, and he feels lonely. And that is the only